ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಇವತ್ತು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಮಾಡಿದ ರೆಸಿಪಿಯನ್ನು ನೀವು ಇಷ್ಟರವರೆಗೆ ಟ್ರೈ ಮಾಡಿರಲಿಕ್ಕಿಲ್ಲ. ಅಷ್ಟು ಒಳ್ಳೆಯದಾಗಿರುವ ಸ್ಪೆಷಲ್ ಆಗಿರುವ ರೆಸಿಪಿ ಇದು. ಕೊರಿಯಂಡರ್ ಚಿಕನ್ನನ್ನು ಈ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಯಾವ ಥರ ಮಾಡ್ತಾರೆ ಹಾಗೆ ಅದನ್ನು ಮಾಡೋದು ಹೇಗೆ ಅಂತ ಇವತ್ತು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಯಾವುದೇ ಮಸಾಲ ಪೌಡರ್ಗಳಿಲ್ಲದೆ ಮಾಡುವಂತಹ ಒಂದು ಏನು ಇದು ಪದಾರ್ಥ. ಸೊ ಈ ರೆಸಿಪಿಯನ್ನು ನೀವು ಪೂರ್ತಿ ನೋಡಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಅದು ಅಲ್ಲದೆ ನೀವು ಈ ರೆಸಿಪಿ ನೋಡಿದ ಮೇಲೆ ಮನೆಯಲ್ಲಿ ಟ್ರೈ ಅಂತೂ ಖಂಡಿತ ಮಾಡ್ತೀರಾ. ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಕಮೆಂಟ್ಸ್ ನನಗೆ ಇನ್ಸ್ಪಿರೇಷನ್. ಇನ್ನಷ್ಟು ಯಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ. ಸೊ ಕೀಪ್ ವಾಚಿಂಗ್. ಮೊದಲಿಗೆ ಒಂದು ಪ್ಯಾನಿಗೆ 1/4 ಬೌಲ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ತುಪ್ಪ ಇಷ್ಟ ಆಗೋರು ತುಪ್ಪವನ್ನು ಹಾಕ್ಕೊಳ್ಬೋದು. ಹೋಲ್ ಸ್ಪೈಸಸ್, ಚಕ್ಕೆ ಹಾಗೂ ಲವಂಗ, ಸುಮಾರು 5ರಿಂದ 6 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ 5 ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹಾಗೂ ಟ್ರಾನ್ಸ್ಲೂಸೆಂಟ್ ಆಗುವವರೆಗೆ ಇದನ್ನು ನಾವು ಹುರ್ಕೊಳ್ಳುವ. ಒಂದು 5ರಿಂದ 6 ನಿಮಿಷ ಇದನ್ನು ಹುರ್ಕೊಳ್ಬೇಕಾಗ್ತದೆ. ಆಗ ಕಲರ್ ಚೇಂಜ್ ಆಗ್ತದೆ. ನೋಡಿ, ಆಫ್ಟರ್ 5 to 6 ಮಿನಿಟ್ಸ್ ಈ ಥರ ಆಗಿದೆ. ಒಂದು ಬೌಲ್ನಷ್ಟು ಇದನ್ನು ನಾನು ತೆಗೆದಿಟ್ಕೊಳ್ತೇನೆ. ಎಸ್, ಯಾಕಂದರೆ ನಂತರ ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡಬೇಕಾಗ್ತದೆ. ಈಗ ಉಳಿದ ಈರುಳ್ಳಿ ಜೊತೆಗೆ 4 ಟೊಮೆಟೊ ಹಾಗೂ 7 ಕಾಯಿಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ಕಾಯಿಮೆಣಸು ಸ್ವಲ್ಪ ಖಾರಾಗಿದೆ. ಯಾವುದೇ ನಾವು ಮಸಾಲೆಗಳನ್ನು ಆ್ಯಡ್ ಮಾಡದೇ ಇರೋದ್ರಿಂದ ಕಾಯಿಮೆಣಸು ಸ್ವಲ್ಪ ಜಾಸ್ತಿ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮುಚ್ಚಳವನ್ನು ಮುಚ್ಚಿ ಈ ಟೊಮೆಟೊ ಏನು ಸಾಫ್ಟ್ ಆಗ್ತದೆ ಅಲ್ಲಿಯವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. ಆ ಟೈಮಲ್ಲಿ ಎಣ್ಣೆ ಬಿಟ್ಕೊಳ್ತದೆ. ಈಗ ನಾವು ತೆಗೆದಿಟ್ಟ ಈರುಳ್ಳಿ ಇದೆಯಲ್ಲ, ಅದನ್ನು ಒಂದು ಪೇಸ್ಟ್ ಮಾಡಿಕೊಳ್ಳುವ. ನೀರನ್ನು ಹಾಕದೆ ಪೇಸ್ಟ್ ಮಾಡುವಂಥದ್ದು. ನೋಡಿ, ಇಷ್ಟರಲ್ಲಿ ಈ ಕಡೆ ಗ್ಯಾಸ್ ಮೇಲಿದ್ದ ಏನು ಟೊಮೆಟೊ ಹಾಗೂ ಈರುಳ್ಳಿಯ ಮಿಶ್ರಣ ಇದೆ ಅದು ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು ಕ್ಲೀನ್ ಮಾಡಿಟ್ಟಂತಹ ಅರ್ಧ kg ಚಿಕನ್ ಪೀಸ್ಗಳನ್ನು ಹಾಕ್ಕೊಂಡೆ. ಬೋನ್ಲೆಸ್ ಪೀಸ್ ಹಾಗೂ ವಿತ್ ಬೋನ್ ಪೀಸ್ಗಳು ಇದೆ ಇದರಲ್ಲಿ. ಯಾಕಂದರೆ ಮನೆಯಲ್ಲಿ ಕೆಲವರಿಗೆ ಬೋನ್ಲೆಸ್ ಪೀಸ್ ಇಷ್ಟ ಹಾಗೂ ಇನ್ನು ಕೆಲವರಿಗೆ ವಿತ್ ಬೋನ್ ಪೀಸ್ ಇಷ್ಟ ಆಗಿರ್ತದಲ್ಲ. ಸೊ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಕರೆಕ್ಟಾಗಿ ಒಂದು ಪರ್ಫೆಕ್ಟಾದ ಮಿಕ್ಸ್ ಕೊಟ್ಟು 3ರಿಂದ 4 ನಿಮಿಷ ಹಾಗೆ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ. ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಎಸ್, ಈಗ ಕಲರ್ ಚೇಂಜ್ ಆಗಿದೆ. ಇನ್ನೇನು ನಾವು ಕಡ್ದಿಟ್ಟಂತಹ ಈರುಳ್ಳಿಯ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಇದೇ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಆ್ಯಡ್ ಮಾಡಿಕೊಳ್ಳುವ. ನಂತರ ಚಾಪರಲ್ಲಿ ನಾನು ಚಾಪ್ ಮಾಡಿಕೊಂಡಿದ್ದೇನೆ. ಒಂದು ದೊಡ್ಡ ಬೌಲ್ನಷ್ಟು ಒಂದು ಬೌಲ್ನಲ್ಲಿ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡ್ತಾ ಇಲ್ಲ, ಗಮನಿಸಿ. ಚೆನ್ನಾಗಿ ಕಟ್ ಮಾಡಿಕೊಂಡೇ ಹಾಕ್ಕೊಳ್ತಾ ಇದ್ದೇನೆ. ಸಪೋಸ್ ಈರುಳ್ಳಿಯ ಜೊತೆಗೆ ಇಷ್ಟ ಆಗುವವರು ಒಂದು 4ರಿಂದ 5 ಕ್ಯಾಶ್ಯೂ ಅಂದರೆ ಗೋಡಂಬಿಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬಹುದು. ಸ್ವಲ್ಪ ರುಚಿ ನೋಡಿದೆ ಉಪ್ಪು ಕಡಿಮೆ ಇದೆ ಅಂತ ಅನಿಸಿತು, ಹಾಗಾಗಿ ಉಪ್ಪನ್ನು ಹಾಕಿಕೊಂಡು 20 ನಿಮಿಷ ಇದನ್ನು ಕುಕ್ ಮಾಡಿಕೊಳ್ಳುವ. ಪರ್ಫೆಕ್ಟಾಗಿ ಚಿಕನ್ ಬೆಂದಿದೆ. ಬೇಕಿದ್ದರೆ ಸ್ವಲ್ಪ ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಮೂಳೆಯ ಪೀಸನ್ನು ಸ್ವಲ್ಪ ಕೈಯಲ್ಲಿ ಒತ್ತಿ ನೋಡಿ, ಬೋನನ್ನು ಪೀಸ್ ಮಾಂಸ ಬಿಟ್ಕೊಂಡ್ರೆ ಚಿಕನ್ ಬೆಂದಿದೆ ಅಂತ ಲೆಕ್ಕ. ಈಗ ಬೆಂದಂತಹ ಚಿಕನ್ನಿಗೆ ಮೇಲಿನಿಂದ ಪುನಃ ಒಮ್ಮೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಯಾಕಂದರೆ ಫ್ರೆಶ್ ಆಗಿರುವ ಒಂದು ಅರೋಮ್ಯಾಟಿಕ್ ಫ್ಲೇವರನ್ನು ಅದು ಕೊಡ್ತದೆ. ಎಸ್, ಕೊನೆಯದಾಗಿ ಮೇಲಿನಿಂದ ಉದುರಿಸಿದ ಕೊತ್ತಂಬರಿ ಸೊಪ್ಪು. ಈ ಒಂದು ಸೈಡ್ ಡಿಶ್ ಏನಿದೆ ಇದನ್ನು ನಾವು ಅನ್ನ, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ವಾ ಯಾವುದ್ರ ಜೊತೆಗೂ ಟೇಸ್ಟ್ ಮಾಡ್ಕೊಳ್ಬೋದು. ಸೊ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.